ಎಸ್ಎಲ್ಸಿ ವಿಜ್ಞಾನದಲ್ಲಿ ಬರುವ ಏಕೆ ಅನ್ನೋ ಪ್ರಶ್ನೆಗಳನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪರೀಕ್ಷೆ ಹತ್ರ ಬಂತು ಅಲ್ವಾ? ಹಾಗಾಗಿ ಈ ಕಾರಣ ಕೊಡಿ ಅನ್ನೋ ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್. ಹಾಗಿದ್ರೆ ಪ್ರತಿಯೊಂದಕ್ಕೂ ಏಕೆ ಅಂತ ಕೇಳೋಣ, ಅದರ ಹಿಂದಿರೋ ವಿಜ್ಞಾನವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಸುತ್ತಮುತ್ತ ಪ್ರತಿದಿನ ನಡೆಯೋ ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನೋಡೋಣ. ಪರೀಕ್ಷೆಲಿ ಪದೇ ಪದೇ ಕೇಳೋ ಪ್ರಶ್ನೆ ಇದು, ಎರಡೂ ತುಂಬಾ ರಿಯಾಕ್ಟಿವ್ ಮೆಟಲ್ಸ್ ಬಗ್ಗೆ. ಯಾಕಂದ್ರೆ ಇವು ಗಾಳಿ ನೀರು ತಾಗಿದ ತಕ್ಷಣ ಸ್ಫೋಟಗೊಳ್ಳುತ್ತೆ, ಸೀಮೆಎಣ್ಣೆ ಅದನ್ನ ತಡೆಯುತ್ತೆ. ಈಗ ಬರೋದು ಕೆಮಿಸ್ಟ್ರಿಯ ಒಂದು ತುಂಬಾ ಮುಖ್ಯವಾದ ಬೇಸಿಕ್ ರೂಲ್. ಯಾಕಂದ್ರೆ ಇದು ರಾಶಿ ಸಂರಕ್ಷಣಾ ನಿಯಮ ಪಾಲಿಸ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಏನೂ ನಾಶ ಆಗಲ್ಲ. ಮುಂದಿನ ಪ್ರಶ್ನೆ, ನಾವು ಬಳಸೋ ಲೋಹಗಳನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ನೋಡೋಣ. ಈ ಪ್ರಾಸೆಸ್ಗೆ ಗ್ಯಾಲ್ವನೈಸೇಷನ್ ಅಂತಾರೆ. ಇದ್ರಿಂದ ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದು ತಪ್ಪುತ್ತೆ. ಸರಿ, ಈಗ ಕೆಮಿಸ್ಟ್ರಿಯಿಂದ ಫಿಸಿಕ್ಸ್ಗೆ ಹೋಗೋಣ. ಬೆಳಕಿನ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ. ನಮ್ಮ ಅಟ್ಮಾಸ್ಫಿಯರ್ ನಾವು ನೋಡೋ ದೃಶ್ಯವನ್ನೇ ಹೇಗೆ ಬದಲಾಯಿಸುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಸ್ಪೇಸ್ನಲ್ಲಿ ವಾತಾವರಣ ಇರಲ್ಲ, ಹಾಗಾಗಿ ಸೂರ್ಯನ ಬೆಳಕು ಸ್ಕ್ಯಾಟರ್ ಆಗಲ್ಲ, ಅದಕ್ಕೆ ಕಪ್ಪಾಗಿ ಕಾಣುತ್ತೆ. ಈಗ ರೋಡಲ್ಲಿ ಪ್ರತಿದಿನ ನೋಡೋ ಒಂದು ಫಿಸಿಕ್ಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ನೋಡಿ, ಒಂದರ ಕೆಲಸ ವಿಶಾಲವಾಗಿ ನೋಡೋದು, ಇನ್ನೊಂದರ ಕೆಲಸ ಬೆಳಕನ್ನ ಫೋಕಸ್ ಮಾಡೋದು. ಹಾಗಿದ್ರೆ ಡೇಂಜರ್ ಸಿಗ್ನಲ್ಗಳಿಗೆ ಕೆಂಪು ಬಣ್ಣನೇ ಯಾಕೆ ಬಳಸ್ತಾರೆ? ಯಾಕಂದ್ರೆ ಕೆಂಪು ಬಣ್ಣದ ವೇವ್ಲೆಂತ್ ಹೆಚ್ಚು, ಹಾಗಾಗಿ ಅದು ಕಡಿಮೆ ಸ್ಕ್ಯಾಟರ್ ಆಗಿ ದೂರದವರೆಗೆ ಕಾಣುತ್ತೆ. ಈಗ ಕೊನೆಯದಾಗಿ ಮಟೀರಿಯಲ್ಸ್ ಬಗ್ಗೆ ಮಾತಾಡೋಣ. ಅದರ ಪ್ರಾಪರ್ಟೀಸ್ ಯಾಕೆ ಮುಖ್ಯ ಅಂತ ನೋಡೋಣ. ಒಂದು ವಸ್ತುವನ್ನ ಇನ್ನಷ್ಟು ಉಪಯೋಗಕ್ಕೆ ಬರೋ ಹಾಗೆ ಮಾಡೋಕೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಶುದ್ಧ ಬಂಗಾರ ಅಂದ್ರೆ 24 ಕ್ಯಾರೆಟ್, ತುಂಬಾನೇ ಸಾಫ್ಟ್. ಅದಕ್ಕೆ ತಾಮ್ರ ಬೆರೆಸಿದಾಗ ಗಟ್ಟಿಯಾಗುತ್ತೆ. ಸಂಗೀತದ ವಿಷಯಕ್ಕೆ ಬಂದ್ರೆ ಗಿಟಾರ್ ಸ್ಟ್ರಿಂಗ್ಸ್ ಯಾಕೆ ಮೆಟಲಿಂದ ಮಾಡಿರ್ತಾರೆ? ಯಾಕಂದ್ರೆ ಲೋಹಗಳಿಗೆ ಸೊನೋರಸ್ ಅನ್ನೋ ಗುಣ ಇದೆ, ಅಂದ್ರೆ ಬಡದಾಗ ಒಳ್ಳೆ ಸೌಂಡ್ ಬರುತ್ತೆ. ಹಾಗಿದ್ರೆ ಈ ಎಲ್ಲಾ ಉದಾಹರಣೆಗಳಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ಉತ್ತರವನ್ನ ಬರೀ ನೆನ್ಪಿಟ್ಕೊಳ್ಳೋದಕ್ಕಿಂತ ಅದರ ಹಿಂದಿನ ಏಕೆ ಅನ್ನೋ ಸೈನ್ಸ್ ತಿಳ್ಕೊಂಡ್ರೆ ಎಲ್ಲವೂ ಸುಲಭ. ಈಗ ಯೋಚಿಸಿ, ಇದೇ ತತ್ವಗಳನ್ನ ಬಳಸಿ ನಮ್ಮ ಸುತ್ತಮುತ್ತಲಿನ ಬೇರೆ ಯಾವ ರಹಸ್ಯಗಳನ್ನ ಬಿಡಿಸಬಹುದು?